ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SAG ಕ್ರಿಯೇಷನ್ಸ್ಗೆ ಸ್ವಾಗತ. ಸೊ ಸ್ಯಾರಿ ಬಂದು ಈ ರೀತಿ ಇದೆ ಫ್ರೆಂಡ್ಸ್, ಗ್ರ್ಯಾಂಡಾಗಿದೆ ಸ್ಯಾರಿ ಬಂದು. ಕಲರ್ ಕಾಂಬಿನೇಷನ್ ಈ ರೀತಿ ಇದೆ. ಸೊ ನಾನು ಸ್ಯಾರಿಯಲ್ಲಿರುವಂಥ 2 ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ಹಾಗೆ ಬೀಡ್ಸ್ ಕೂಡ ಬಳಸ್ತಾ ಇದ್ದೀನಿ. ಸ್ವಲ್ಪ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ, ಹಾಗೆ ಥ್ರೆಡ್ ವರ್ಕ್ ಅಂತಲೇ ಹೇಳ್ಬೋದು. ಜಾಸ್ತಿ ಬೀಡ್ಸ್ ನಾನು ಇಲ್ಲಿ ಬಳಸ್ತಾ ಇಲ್ಲ. ಈ ಡಿಸೈನ್ ಬಂದುಬಿಟ್ಟು ನಾನೀಗ ಚೈನ್ ಮಾಡ್ಕೊಳ್ಳೋದಕ್ಕೆ 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಜಸ್ಟ್ ಚೈನ್ಗೂ 6 ಎಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟು ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಲಾಕನ್ನು ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು, ಸೂಜಿಯಿಂದ ದಾರನ ಎಳ್ಕೊಂಡ್ಬಿಟ್ಟು ಲಾಕ್ ಮಾಡ್ತೀವಲ್ಲ, ಆ ರೀತಿ ಲಾಕನ್ನು ಹಾಕ್ಕೊಳ್ಳಿ. 2 ಲಾಕ್, ಈ ರೀತಿ 2 ಲಾಕ್ ಹಾಕಿದ ಮೇಲೆ ನಾನಿಲ್ಲಿ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತಲ್ಲಿ ನೋಡಿ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. 1 ಲಾಕ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಡಿಸೈನಿಗೆ ಬಂದುಬಿಟ್ಟು ಈ ರೀತಿ 4 ಚೈನ್ ಹಾಕಿ 1 ಲಾಕ್ ಹಾಕಿದ ಮೇಲೆ ದಾರನ ಈ ರೀತಿ ಎಳ್ಕೊಂಡ್ಬಿಟ್ಟು ನಾನಿಲ್ಲಿ ಬೀಡ್ಸ್ನ ತೊಗೊತಾ ಇದ್ದೀನಿ. ಸೊ ಸ್ಯಾರಿ ಬಂದು ಸಿಲ್ವರ್ ಕಲರ್ ಇರೋದ್ರಿಂದ ನಾನಿಲ್ಲಿ ಸಿಲ್ವರ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಬಿಗ್ ಸೈಜಲ್ಲಿದೆ. ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ರೆ ನಡೆಯುತ್ತೆ ಈ ಡಿಸೈನ್ಗೆ ಬಂದುಬಿಟ್ಟು. ಸೊ ನನಗೆ ಇದೇ ಬೀಡ್ಸ್ನ ಸಿಕ್ಕಿದ್ದು ಸ್ವಲ್ಪ ದೊಡ್ಡದಾಗಿ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಸೊ ನಿಮಗೇನಾದರೂ ಬೀಡ್ಸ್ ಸ್ವಲ್ಪ ದೊಡ್ಡ ಸೈಜಲ್ಲಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ದೊಡ್ಡ ಸೈಜಲ್ಲೇ ಬೀಡ್ಸ್ನ ತೊಗೊಳ್ಳಿ. ಸೊ ಬೀಡನ್ನ ಈ ರೀತಿ ಹಾಕಿಬಿಟ್ಟು ಮತ್ತು ಎಲ್ಲಿಗೆ ಬರ್ತಲ್ಲಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ಸ್ ಲಾಕ್ ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬೀಡ್ ಲಾಕ್ ಮಾಡಿಲ್ಲ. ಈ ರೀತಿ ಬೀಡ್ಸ್ ಲಾಕ್ ಹಾಕಿದ ಮೇಲೆ ಮತ್ತೆ 4 ಚೈನ್ ಹಾಕಿಬಿಟ್ಟು ಮತ್ತೆ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಬಟ್ಟೆಗೆ ಲಾಕ್, ಮತ್ತು 4 ಚೈನ್ ಹಾಕಿ ಲಾಕ್ ಹಾಕಿಬಿಟ್ಟು ಮತ್ತೆ ಈಗ ಇನ್ನೂ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಮತ್ತು ಇನ್ನೂ ಒಂದು ಬೀಡನ್ನ ಹಾಕಿಬಿಟ್ಟು ಮತ್ತು ಇದನ್ನು ಕೂಡ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್, ಮತ್ತು ಸೇಮ್ 4 ಚೈನ್ ಹಾಕಿಬಿಟ್ಟು ಈ ಒಂದು 4 ಚೈನ್ ಕೂಡ ಕರೆಕ್ಟಾಗಿ ಮೆಜರ್ಮೆಂಟನ್ನು ನೋಡಿಕೊಂಡು ಜಸ್ಟ್ 1 ಪಾಯಿಂಟಷ್ಟು ಒಳಗಡೆ ನೀವು ಲಾಕ್ ಮಾಡ್ಕೊಳ್ಳಿ. ಸೀರೆ ಅನ್ನೋದು ಸುಕ್ ಬರೋದಿಲ್ಲ. ಈ ರೀತಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ ಅನ್ನೋದು. ಮತ್ತು ಈಗ ಒಂದು ಬೀಡ್, ಮತ್ತು ಇದು ಕೂಡ ಎಲ್ಲಿಗೆ ಬರುತ್ತಲ್ಲಿ ನೋಡಿಬಿಟ್ಟು ಲಾಕ್, ಮತ್ತು 4 ಚೈನ್. ಸೊ ಫಸ್ಟ್ ಸ್ಟೆಪ್ ಅನ್ನೋದು 4 ಚೈನ್, ಒಂದು ಬೀಡ್ಸ್, ಲಾಕ್ನ ಹಾಕ್ಕೊತ ಹೋಗಬೇಕಾಗುತ್ತೆ ಫ್ರೆಂಡ್. ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಬರುತ್ತೆ. 4 ಚೈನ್ ಲಾಕ್, 4 ಚೈನ್ ಲಾಕನ್ನು ಹಾಕ್ಕೊತ ಹೋಗ್ಬೋದು. ಮತ್ತು ಒಂದು ಬೀಡನ್ನ ತೊಗೊತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. 4 ಚೈನ್ ಲಾಕ್, ಒಂದು ಬೀಡ್ಸ್ ಲಾಕ್, 4 ಚೈನ್ ಲಾಕ್, ಮತ್ತು ಒಂದು ಬೀಡು. ಈ ರೀತಿ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ನಾನೀಗ ಸ್ಯಾರಿಯಲ್ಲಿರುವಂಥ ಬಾಡಿ ಕಲರ್ನ ತೊಗೊಂಡಿದ್ದೀನಿ. ಇದು ಕೂಡ ನಾನೀಗ 8 ಎಳೆ ದಾರನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ಗೆ ಚೈನ್ಗೆ ನಾನು 6 ಎಳೆ ಮಾಡ್ಕೊಂಡಿದ್ದೀನಿ. ಡಿಸೈನ್ ಈ ರೀತಿ ಹಾಕೋದಕ್ಕೆ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಈ ರೀತಿ ಲಾಕ್ ಹಾಕಿದಲ್ಲಿ ಸೂಜಿನ ಹಾಕಿಬಿಟ್ಟು ದಾರನ ತಂದು ಫಸ್ಟು ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈ ಒಂದು ಚೈನಲ್ಲಿ ಹೋಗಿಬಿಟ್ಟು ಒಂದು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ 2 ಲಾಕ್ ಹಾಕಿದ ಮೇಲೆ ನಾನಿಲ್ಲಿ 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇದೇ 4 ಚೈನಲ್ಲಿ ಈ ರೀತಿ ಸೂಜಿನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಬಿಟ್ಟು 2ರಲ್ಲಿ 1 ಮತ್ತು 2ರಲ್ಲಿ 1 ನಾನೀಗ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಈ ಒಂದು 4 ಚೈನಲ್ಲಿ ನಾನು 5 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಒಂದು ಚೈನಲ್ಲಿ ಹೋಗಿ 2ರಲ್ಲಿ 1 ಮತ್ತು 2ರಲ್ಲಿ 1, ಮತ್ತು 2ರಲ್ಲಿ 1 ಈ ರೀತಿ 5 ಟೈಮ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ನಾನಿಲ್ಲಿ 3 ಅಥವಾ 4 ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಚೈನ್ ಅನ್ನೋದು ಹಾಕ್ಕೊಳ್ಳಿ. 3 ಚೈನ್ಸ್ ಹಾಕಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ 4 ಚೈನಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಶೆ ಕಮ್ಮನ್ನು ಈ ಸೈಡಲ್ಲಿ ಕೂಡ ಈ ಕಡೆ 4 ಚೈನಲ್ಲಿ ನಾನು ಮತ್ತೆ ಸೇಮ್ 5 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಅಂದರೆ
5 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಒಂದು 4 ಚೈನಲ್ಲಿ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ 5 ಟೈಮ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಸೇಮ್ ಮತ್ತೆ 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ 4 ಚೈನಲ್ಲಿ ಸೇಮ್ ಮತ್ತೆ ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಸೊ ಸೆಕೆಂಡ್ ಸ್ಟೆಪ್ ಅನ್ನೋದು ಈ ರೀತಿ ಕಂಟಿನ್ಯೂ ಆಗಿ 5 ಡಬಲ್ ಕ್ರೋಶೆ 3 ಚೈನ್ನ ಹಾಕ್ಕೊತ ಹೋಗಬೇಕಾಗುತ್ತೆ. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತೀಗ 5 ಟೈಮ್ ಡಬಲ್ ಕ್ರೋಶೆ ಆಗಿದೆ. ಮತ್ತು ಸೇಮ್ 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಈ ಒಂದು ಬೀಡನ್ನ ಬಿಟ್ಬಿಟ್ಟು ಈ ಕಡೆ ಹಾಕಿರುವಂಥ 4 ಚೈನಲ್ಲಿ ಸೇಮ್ ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. 5 ಟೈಮ್ ಡಬಲ್ ಕ್ರೋಶೆ. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಈ ರೀತಿ ಡಬಲ್ ಕ್ರೋಶೆ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಇದೇ ರೀತಿ ಕಂಟಿನ್ಯೂ ಆಗಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಮತ್ತು ಸೇಮ್ 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡು ಈ ಕಡೆ ಇರುವಂಥ 4 ಚೈನಲ್ಲಿ ಮತ್ತು 5 ಟೈಮ್ ಡಬಲ್ ಕ್ರೋಶೆ. ಸೊ ಸೆಕೆಂಡ್ ಸ್ಟೆಪ್ ಅನ್ನೋದು ಈ ರೀತಿ ಕಂಟಿನ್ಯೂ ಆಗಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ ಡಿಸೈನ್ ಅನ್ನೋದು. ಸೊ ಸೆಕೆಂಡ್ ಸ್ಟೆಪ್ ಅನ್ನೋದು ಈ ಥರ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಹಾಕ್ಕೊಂಬಿಟ್ಟು ಈಗ ಥರ್ಡ್ ಸ್ಟೆಪ್ಪಲ್ಲಿ ನಾನು ಮತ್ತೆ ಸೇಮ್ ಪಿಂಕ್ ಕಲರ್ ದಾರನ ತೊಗೊತಾ ಇದ್ದೀನಿ. ಈ ದಾರ ಕೂಡ ನಾನಿಲ್ಲಿ 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಚೈನ್ಗೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಮಧ್ಯದಲ್ಲಿ ಹಾಕಿರುವಂಥ ಈ ಕಲರ್ ಥ್ರೆಡ್ಡನ್ನು ನಾನು 8 ಎಳೆ ತೊಗೊಂಡಿದ್ದೀನಿ. ಈಗ ಮೇಲೆ ಹಾಕುವಂಥ ಡಿಸೈನ್ಗೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಈಗ ಸೇಮ್ ಇಲ್ಲಿ ಫಸ್ಟ್ ಏನು ಲಾಕ್ ಮಾಡಿದ್ವಲ್ಲ ಚೈನ್ನ ಆ ಒಂದು ಗ್ಯಾಪಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಬಿಟ್ಟು ನಾನಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕನ್ನು ಹಾಕಿಬಿಟ್ಟು ಇಲ್ಲಿ ಹಾಕಿರುವಂಥ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ಈ ರೀತಿ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತು ಅದೇ ಪಕ್ಕಕ್ಕೆ ಒಂದು ಸ್ವಲ್ಪ ಒಂದು ಹೋಲಲ್ಲಿ ಹೋಗಿ ಲಾಕನ್ನು ಹಾಕಿಬಿಟ್ಟು ಇಲ್ಲಿ ನಾನು 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿಬಿಟ್ಟು ಇಲ್ಲಿ ಏನು ಡಬಲ್ ಕ್ರೋಶೆ ಕಂಬ ಹಾಕಿದ್ವಲ್ಲ 5 ಟೈಮ್ ಡಬಲ್ ಕ್ರೋಶೆ ಕಂಬ ಮಾಡಿದ್ವಿ ನೋಡಿ. ಒಂದು ಕಂಬನ ಬಿಟ್ಬಿಟ್ಟು ಇಲ್ಲಿ ಹೋಲಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕನ್ನು ಮಾಡ್ಕೊಳ್ಳಿ. ಇದು ಕುಚ್ಚು ಕಟ್ಟೋದಕ್ಕೆ ಚೈನ್ ಥರ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಈ ರೀತಿ ಬರುತ್ತೆ. ಮಧ್ಯದಲ್ಲಿ ನಿಮಗೆ ಆರಾಮಾಗಿ ಈಸಿಯಾಗಿ ಹಾಕ್ಕೋಬೋದು. ಚೈನ್ ಅಷ್ಟು ಸುಲಭವಾಗಿ ಬರುತ್ತೆ ಡಿಸೈನ್ ಬಂದುಬಿಟ್ಟು. ಈ ರೀತಿ 4 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರನ ಸುತ್ಕೊಂಡಿದ್ದೀನಿ. ಇಲ್ಲಿ ಈ ರೀತಿ ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇದೇ ಒಂದು 4 ಚೈನಲ್ಲಿ ದಾರನ ಈ ರೀತಿ ಎಳ್ಕೊಂಬಿಟ್ಟು ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1 ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಈ ಒಂದು 4 ಚೈನಲ್ಲಿ ಹೋಗಿ 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಇದೇ ಒಂದು 4 ಚೈನಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಬಿಟ್ಟು 2ರಲ್ಲಿ 1 ಮತ್ತು 2ರಲ್ಲಿ 1 ಸೂಜಿ ಮೇಲೆ ದಾರ ಸೇಮ್ ಮತ್ತು ಇದೇ 4 ಚೈನಲ್ಲಿ ಹೋಗಿ ಡಬಲ್ ಕ್ರೋಶೆನ. ಸೊ ಇಲ್ಲಿ ನಾನಿಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. 6 ಟೈಮ್ ಈ ರೀತಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಫಸ್ಟು 6 ಡಬಲ್ ಕ್ರೋಶೆ ಹಾಕಿದ ಮೇಲೆ ನೋಡಿ ಕೌಂಟ್ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಕೌಂಟ್ ಅನ್ನೋದು ಮುಖ್ಯ. ಕೌಂಟ್ ಕರೆಕ್ಟಾಗಿ ಎಣಿಸ್ಬಿಟ್ಟು ನಾವು ಹಾಕ್ಕೊಳ್ಳೋದ್ರಿಂದ ಡಿಸೈನ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ 6 ಡಬಲ್ ಕ್ರೋಶೆ ಹಾಕಿದ ಮೇಲೆ ದಾರನ ಈ ರೀತಿ ಎಳ್ಕೊಂಬಿಟ್ಟು ಈಗ ಮತ್ತೆ ನಾನು ಸಿಲ್ವರ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ. ಸ್ಮಾಲ್ ಸೈಜ್ ಇರುವಂಥ ಸಿಲ್ವರ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ. ಇಲ್ಲಿ ಈ ಒಂದು ಬೀಡ್ಸ್ನ ಈ ಒಂದು ದಾರದೊಳಗಡೆ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡ್ತಾ ಇಲ್ಲ. ಮತ್ತು ಸೇಮ್ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಈ ಒಂದು ಫಸ್ಟ್ ಏನು 4 ಚೈನಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಲ್ಲ ಅದೇ ಒಂದು 3 ಚೈನಲ್ಲಿ
ಮತ್ತು ಡಬಲ್ ಕ್ರೋಶನ ಈ ಸೈಡಲ್ಲಿ ನಾನು ಮತ್ತೆ 6 ಟೈಮ್ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಚೈನ್ ಗ್ಯಾಪಲ್ಲಿ 12 ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. 6 ಡಬಲ್ ಕ್ರೋಶ ಹಾಕಿಬಿಟ್ಟು ಮಧ್ಯದಲ್ಲಿ ಒಂದು ಬೀಡನ್ನ ಹಾಕಿದ್ದೀನಿ. ಈ ರೀತಿ 6 ಡಬಲ್ ಕ್ರೋಶ ಹಾಕಿದ ಮೇಲೆ ನಾನೀಗ ಮತ್ತೆ ಒಂದು ಸ್ಮಾಲ್ ಬೀಡನ್ನ ತೊಗೊತಾ ಇದ್ದೀನಿ. ಮತ್ತು ಒಂದು ಸ್ಮಾಲ್ ಬೀಡ್ಸನ್ನ ಹಾಕಿಬಿಟ್ಟು ಜಸ್ಟ್ ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ, ಮತ್ತು ಡೈರೆಕ್ಟಾಗಿ ಸೂಜಿ ಮೇಲೆ ದಾರಾನ ತೊಗೊಂಬಿಟ್ಟು ಈ ಕಡೆ ಇರುವಂಥ ಚೈನಲ್ಲಿ ಹೋಗಿ ದಾರಾನ ಈ ರೀತಿ ಎಳ್ಕೊಂಬಿಟ್ಟು ಸೇಮ್ ಮತ್ತೆ ಕಂಟಿನ್ಯೂ ಆಗಿ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಮತ್ತು ಡಬಲ್ ಕ್ರೋಶೆ, ಮತ್ತು ಸೂಜಿ ಮೇಲೆ ದಾರ ತೊಗೊಂಬಿಟ್ಟು ಈ ಒಂದು ಚೈನಲ್ಲಿ ಹೋಗಿ ಮತ್ತು ಸೇಮ್ 6 ಟೈಮ್ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಸೊ 6 ಡಬಲ್ ಕ್ರೋಶೆ ಹಾಕಿದ ಮೇಲೆ ಸೇಮ್ ಮತ್ತೆ ಒಂದು ಬೀಡ್ಸ್ ಮತ್ತು ಈ ಒಂದು ಬೀಡ್ಸನ್ನ ಇದಕ್ಕೆ ಹಾಕಿಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಬಿಟ್ಟು ಮತ್ತು ಸೇಮ್ 6 ಟೈಮ್ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಈ ಕಡೆ 6 ಡಬಲ್ ಕ್ರೋಶ ಹಾಕಿದ ಮೇಲೆ ನಾನಿಲ್ಲಿ ಮತ್ತೆ ಬೀಡ್ಸ್ ಹಾಕ್ತಾ ಇಲ್ಲ, ಕುಚ್ಚಿಗೆ ಪ್ಲೇಸ್ನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ಎರಡೆರಡು ಗ್ಯಾಪನ್ನು ಈ ರೀತಿ ಕೊಟ್ಬಿಟ್ಟು ನಾನಿಲ್ಲಿ ಕುಚ್ಚಿಗೆ ಚೈನ್ನ ಮಾಡ್ಕೊತಾ ಇದ್ದೀನಿ. ಜಸ್ಟ್ ನಾನಿಲ್ಲಿ ಒಂದು ಲಾಕನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಒಂದು ಚೈನ್ ಥರ ಲಾಕನ್ನು ಹಾಕಿಬಿಟ್ಟು ಮತ್ತು ಸೂಜಿ ಮೇಲೆ ದಾರನ ತೊಗೊಂಬಿಟ್ಟು ಮತ್ತು ಸೇಮ್ ಈ ಕಡೆ ಇರುವಂಥ ಚೈನಲ್ಲಿ ಮತ್ತು ಸೇಮ್ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ತಾಯಿದ್ದೀನಿ. ಸೇಮ್ ಮತ್ತು 6 ಟೈಮ್ ಡಬಲ್ ಕ್ರೋಶನ ಹಾಕಿಬಿಟ್ಟು ಮತ್ತೆ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಸೊ 6 ಡಬಲ್ ಕ್ರೋಶ ಹಾಕಿದ ಮೇಲೆ ಮತ್ತೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡನ್ನ ಹಾಕಿಬಿಟ್ಟು ಮತ್ತು ಸೂಜಿ ಮೇಲೆ ದಾರಾನ ತೊಗೊಂಬಿಟ್ಟು ಸೇಮ್ ಮತ್ತು ಡಬಲ್ ಕ್ರೋಶೆ. ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ, ಡಿಸೈನ್ ಕೂಡ ಸ್ಯಾರಿಗೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಮಣಿನ ತುಂಬ ಕಡಿಮೆ ಬಳಸಿದ್ದೀನಿ. ಸೊ ನೀವು ಮಣಿ ಬೇಕಿದ್ದರೆ ಎರಡೆರಡು ಡಬಲ್ ಕ್ರೋಶನ ಕಂಬಗಳನ್ನ ಹಾಕ್ಕೊಂಬಿಟ್ಟು ಇನ್ನು ಸ್ವಲ್ಪ ಸ್ಮಾಲ್ ಸೈಜ್ ಇರುವಂಥ ಬೀಡನ್ನ ತೊಗೊಂಬಿಟ್ಟು 3 ಬೀಡ್ಸನ್ನ ಹಾಕಿಬಿಟ್ಟು ಗ್ರ್ಯಾಂಡಾಗಿ ಕೂಡ ನೀವು ಈ ಡಿಸೈನ್ನ ಮಾಡ್ಕೋಬೋದು. ಈ ರೀತಿ ಬೀಡ್ಸ್ನ ಹಾಕಿಬಿಟ್ಟು ಮತ್ತೆ ಬೀಡನ್ನ ತೊಗೊಂಡಿದ್ದೀನಿ ಇಲ್ಲಿ ಮಧ್ಯದಲ್ಲಿ. ಈ ರೀತಿ ಬೀಡ್ಸ್ನ ತೊಗೊಂಬಿಟ್ಟು ಈ ಕಡೆ ಇರುವಂಥ ಚೈನಲ್ಲಿ ಸೇಮ್ ಮತ್ತು ಡಬಲ್ ಕ್ರೋಶೆ ಡಿಸೈನ್ ಅನ್ನೋದು ಈ ರೀತಿ ಕಂಟಿನ್ಯೂ ಆಗಿ ಹಾಕ್ಕೊಬೇಕಾಗುತ್ತೆ. ಸೊ ನಿಮಗೆ ಮಧ್ಯದಲ್ಲಿ ಬೀಡ್ಸ್ ಬೇಡ ಅಂದರೆ ನೀವು ಜಸ್ಟ್ ಒಂದು ಚೈನ್ ಥರ ಹಾಕ್ಕೊಂಬಿಟ್ಟು ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು ಕುಚ್ಚನ್ನು ಹಾಕ್ಕೋಬೋದು. ಸೊ ಆ ರೀತಿ ಹಾಕೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಕುಚ್ಚು ಹತ್ರಕ್ಕೆ ಬರುತ್ತೆ, ಬೇಬಿ ಕುಚ್ಚು ಥರ ಬರುತ್ತೆ. ಸ್ವಲ್ಪ ಕ್ರೋಶದಲ್ಲಿ ಬೇಬಿ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಡಿಸೈನು. ಈ ರೀತಿ ಥ್ರೆಡ್ ವರ್ಕಿಂದ ಮಾಡಿರುವಂಥ ಡಿಸೈನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ಹೋಗಿ ನೋಡಿ. ಅದು ಸ್ವಲ್ಪ ಜಾಸ್ತಿ ಮಣಿ ಹಾಕಿಲ್ಲ, ಅದಕ್ಕೆ ಸ್ವಲ್ಪ ಥ್ರೆಡ್ ವರ್ಕ್ ಮಾಡಿದ್ದೀನಿ. ಸೇಮ್ ಕಲರಲ್ಲಿ ಇದೇ ಸ್ಯಾರಿ ಕಲರಲ್ಲೇ ಹಾಕಿದ್ದೀನಿ ಆ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಸ್ವಲ್ಪ ಬೀಡನ್ನ ಬಳಸಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಬೀಡ್ಸ್ ಬೇಕಿದ್ದರೆ ನಿಮಗೆ ಎರಡೆರಡು ಡಬಲ್ ಕ್ರೋಶನ ಮಾಡ್ಕೊಂಬಿಟ್ಟು ಮಧ್ಯದಲ್ಲಿ ಒಂದು ಬೀಡನ್ನ ಹಾಕಿಬಿಟ್ಟು ಮತ್ತು ಕಂಟಿನ್ಯೂ ಆಗಿ ಡಬಲ್ ಕ್ರೋಶನ ಹಾಕ್ಕೊಂಬಿಟ್ಟು ಡಿಸೈನ್ ಅನ್ನೋದು ನೀವು ಹಾಕ್ಕೋಬೋದು. ಜಸ್ಟ್ ಮತ್ತೆ ಒಂದು ಚೈನ್ ಮತ್ತು ಸೂಜಿ ಮೇಲೆ ದಾರಾನ ತೊಗೊಂಬಿಟ್ಟು ಈ ಕಡೆ ಇರುವಂಥ ಕಂಬದಲ್ಲಿ ಚೈನಲ್ಲಿ ಹೋಗಿಬಿಟ್ಟು ಡಿಸೈನ್ ಅನ್ನೋದು ಈ ರೀತಿ ಹಾಕ್ಕೋಬೇಕಾಗುತ್ತೆ. ಈ ಥರ ಬರುತ್ತೆ ಡಿಸೈನ್ ಅನ್ನೋದು. ಸ್ವಲ್ಪ ಹಾಕಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಡಿಸೈನ್ ಅನ್ನೋದು ಈ ಥರ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಚೈನ್ ಗ್ಯಾಪ್ ಕೊಟ್ಟಿದ್ದೀವಲ್ಲ, ಇಲ್ಲಿ ಸ್ಮಾಲ್ ಸೈಜಲ್ಲಿ ಕುಚ್ಚು ಬರುತ್ತೆ. ಸೊ ಡಿಸೈನ್ ಅನ್ನೋದು ಈ ಥರ ಕಾಣಿಸುತ್ತೆ. ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಬಂದಿದೆ ಡಿಸೈನ್ ಅನ್ನೋದು.
ಡಿಸೈನ್ ಎಲ್ಲ ಹಾಕಿಬಿಟ್ಟು ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಆ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ ಈ ಡಿಸೈನ್ ಬಂದುಬಿಟ್ಟು. ಈ ರೀತಿ 4 ಈ ಕಡೆ ಮೇಲ್ಗಡೆ 2 ಬೀಡ್ಸ್, ಕೆಳಗಡೆ 2 ಬೀಡ್ಸ್, ಮಧ್ಯದಲ್ಲಿ ಒಂದು ಈ ರೀತಿ ಬೀಡ್ಸ್ ಹಾಕೋದ್ರಿಂದ ಈ ರೀತಿ ಡಿಸೈನ್ ಅನ್ನೋದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ತುಂಬ ಚಿಕ್ಕ ಸೈಜಲ್ಲಿ ಬೇಬಿ ಕುಚ್ಚು ಥರನೇ ಕಟ್ಟಿದ್ದೀನಿ. ತುಂಬ ಸ್ಮಾಲ್ ಸೈಜಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ ಫ್ರೆಂಡ್ಸ್. ಸೊ 2 ಕಲರು ಕುಚ್ಚನ್ನ ಹಾಕಿದ್ದೀನಿ ನಾನು. ಸೊ ಈ ಥರ ಬಂದಿದೆ ಡಿಸೈನ್ ಅನ್ನೋದು. ಕ್ರೋಶಾದಲ್ಲಿ ಬೇಬಿ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು. ಬೇಬಿ ಕ್ರೋಶಾ ಅಂತಲೇ ಕರಿಬೋದು. ಅಷ್ಟು ಸ್ಮಾಲ್ ಸೈಜಲ್ಲಿ ಈ ಒಂದು ಡಿಸೈನ್ ಅನ್ನೋದು ಬಂದಿದೆ. ತುಂಬ ನೀಟ್ ಫಿನಿಶಿಂಗ್ ಆಗಿ ಬಂದಿದೆ ಫ್ರೆಂಡ್ಸ್ ಈ ಥರ. ಹಾಗೆ ತುಂಬ ಗ್ರ್ಯಾಂಡ್ ಲುಕ್ಕು ಕೂಡ ಕೊಡ್ತಾ ಇದೆ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 450-500 ರೂಪೀಸ್ ಚಾರ್ಜ್ ಮಾಡ್ಬೋದು. ನಿಮ್ಮ ಊರಿನ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಸೊ ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.